ಗುರುಗಳೇ ದೇವರಲ್ಲ, ಗುರುಗಳಲ್ಲಿ ದೇವರು. ಗಂಡನೇ ದೇವರಲ್ಲ, ಗಂಡನಲ್ಲಿ ದೇವರು. ಕಲಿಯುಗ ಆಗಿದ್ದರಿಂದ ದೇವರು ಹಾಗೆ ಡೈರೆಕ್ಟ್ ದರ್ಶನ ಕೊಡೋದಿಲ್ಲ. ನಾವು ಹೈಸ್ಕೂಲ್ ಬಂದಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಮರ್ತು ಬಿಡ್ತೀವಿ. ಅಮರಕೋಶ ಹೇಳ್ಕೊಟ್ಟಿರ್ಬೋದು, ಒಂದು ಯಾವ ಸ್ತೋತ್ರ ಹೇಳ್ಕೊಟ್ಟಿರ್ಬೋದು. ಅಂಥ ಗುರುಗಳ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಗುರುಗಳ ಸೇವೆ ನಾಲ್ಗೆ ಗೊತ್ತಾಗ್ತಾ ಇದೆ, ಕೊಡಕ್ಕೆ ಬರ್ತಾ ಇಲ್ಲ ಉಪ್ಪು ಅಂತ. ನಮ್ಮ ದೇವರು ಹಂಗೆ. ಇನ್ನು ಸೂಕ್ಷ್ಮ ರೂಪದಲ್ಲಿ ಚಿಂತನೆ ಅಂತಂದರೆ ಹೃದಯದಲ್ಲಿ ಭಗವಂತನ ಚಿಂತನೆ ಮಾಡ್ತಕ್ಕಂಥದ್ದು. ಭಗವಂತ ಸಚ್ಚಿತ್ ಆನಂದ ಆತ್ಮ ಅಂತ ಚಿಂತನೆ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು. ಹೀಗೆ ಚಿಂತನೆಯನ್ನು ಮಾಡಬೇಕು. ಮತ್ತೊಂದು ಸಾಮಾನ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು, ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು. ಗುರುಗಳೇ ದೇವರಲ್ಲ, ಗುರುಗಳಲ್ಲಿ ದೇವರು. ಗಂಡನೇ ದೇವರಲ್ಲ, ಗಂಡನಲ್ಲಿ ದೇವರು. ಒಂದು ಸ್ಟ್ಯಾಚ್ಯೂ ಇದೆ ಅಷ್ಟೇ. ಅದು ಆ ಸ್ಟ್ಯಾಚ್ಯೂ ಅನ್ನೋದು ಏನು ಕಲ್ಲಿಂದು ಅಥವಾ ಯಾವುದೋ ಬ್ರಾನ್ಸು ಮಾಡಿದ್ದಾರೆ. ಅದಕ್ಕೆ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಪುರೋಹಿತರು ಬಂದು ಅಲ್ಲಿ ಭಗವಂತನ ಸನ್ನಿಧಾನವನ್ನು ತಂದಿಟ್ಟಿದ್ದಾರೆ. ಅದಕ್ಕೆ ಗೋಲಕತ್ರಯ ಚಿಂತನೆ ಅಂತ ಕರಿತೀವಿ. ಅದರಲ್ಲಿ ವಾಯುದೇವರ ಸನ್ನಿಧಾನ, ಒಳಗಡೆಗೆ ಆ ರೂಪದ ಭಗವಂತನ ಒಂದು ಸನ್ನಿಧಾನ ಇದೆ. ಹಾಗೆ ಆ ಚಿಂತನೆಯನ್ನು ಮಾಡಿ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು. ಹಾಗೆ ಗುರುಗಳಲ್ಲಿ, ಸನ್ಯಾಸಿಗಳಲ್ಲಿ, ಬ್ರಾಹ್ಮಣರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತ ಹೇಳ್ತಾರೆ. ಅವರೇ ದೇವರ ಅಂದ ತಕ್ಷಣ ಅದೆಲ್ಲಿ ತಪ್ಪಾಗ್ಬಿಡುತ್ತೆ. ಅವರ ಒಳಗಡೆ ಭಗವಂತ ಇರ್ತಾನೆ, ವಿಶೇಷ ಸನ್ನಿಧಾನ ಏನಂತ ತಿಳ್ಕೊಳ್ತಕ್ಕಂಥದ್ದು. ಹೀಗೆಲ್ಲ ಇದೆ. ದಯಾನಂದ ಸರಸ್ವತಿ ಅಂತ ಪ್ರಾಯಶಃ ಹಿಸ್ಟ್ರಿನಲ್ಲೆಲ್ಲ ಓದಿರ್ತಾರೆ. ಉತ್ತರ ಮಹಾರಾಷ್ಟ್ರ ಕಡೆ ಅವರುಗಳೆಲ್ಲ ಒಂದು ರೆವಲ್ಯೂಷನ್ ಮಾಡಿದಂಥವ್ರು. ಅವರು ಚಿಕ್ಕ ವಯಸ್ಸಲ್ಲಿ ಇನ್ನೂ ಸ್ಕೂಲಲ್ಲಿ ಓದ್ತಿದ್ರಂತೆ. ಶಿವರಾತ್ರಿ ದಿವಸ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆ ದಯಾನಂದ ಸರಸ್ವತಿಯವರು. ಅಲ್ಲಿ ದೇವಸ್ಥಾನದಲ್ಲಿ ತುಂಬ ಬಿಲ್ಲೋಪತ್ರೆ ಹಾಕ್ಕೊಟ್ಟಿದ್ದಾರೆ. ಶಿವರಾತ್ರಿ ಒಂದು ಇಲಿ ಬಂದು ಫಸ್ಟ್ ಕ್ಲಾಸಾಗಿ ಬಿಲ್ಲೋಪತ್ರೆ ತಿಂತಾ ಇದೆ ದೇವಸ್ಥಾನದಲ್ಲಿ. ಈ ಚಿಕ್ಕ ಹುಡುಗ ನೋಡ್ತಾ ಇದ್ದಾರೆ. ಆಶ್ಚರ್ಯ ಆಯಿತು. ಅಪ್ಪ ಅಮ್ಮ ಕೇಳ್ತಾರೆ, ಇದೆಂಥ ದೇವರು ಅಂತ. ಆಮೇಲೆ ಅವರೆಲ್ಲ ರೆವಲ್ಯೂಷನ್ ಮಾಡಿದ್ರು. ಅವ್ರ ಪ್ರಶ್ನೆ ಹೀಗಿದೆ, ಅಲ್ಲ ಈ ಈಶ್ವರ ದೇವರು ಅಂತೀರ ನೀವು, ಒಂದು ಇಲಿ ಬಂದು ಈ ಲಿಂಗದ ಮೇಲೆ ಓಡಾಡ್ತಾ ಇದ್ದರೆ ಓಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇದೆಂಥ ದೇವರು? ಆ ಚಿಕ್ಕ ವಯಸ್ಸಿಂದಾನೇ ಇವರೆಲ್ಲ ರೆವಲ್ಯೂಷನರ್ಸು, ದಯಾನಂದ ಸರಸ್ವತಿ ಇಂಥವರೆಲ್ಲ ಹೀಗೆಲ್ಲ ಕೇಳಿದ್ರಂತೆ. ಒಂದು ಪ್ರಶ್ನೆ. ಎರಡನೇದು, ಈ ಲಿಂಗ ಏನು? ಈಶ್ವರನ ಲಿಂಗ ಅಂದರೆ ಅದು ನಥಿಂಗ್ ಬಟ್ ಸ್ಟೋನ್, ಜಡವಾದ ಪದಾರ್ಥ. ಇದಕ್ಕೆ ಯಾಕೆ ಪೂಜೆ, ಇದಕ್ಕೆ ಯಾಕೆ ಅಭಿಷೇಕ? ಇದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಸರಿ ಇಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಮುಂದೆ ಅವರು ಆರ್ಯ ಸಮಾಜ ಅಂತ ಸ್ಟಾರ್ಟ್ ಮಾಡ್ತಾರೆ. ಆರ್ಯ ಸಮಾಜ್ ಫೌಂಡರ್ ಅವರು. ಇವೆಲ್ಲ ಬೇಡ ಅಂತ ಹೇಳಿದ್ರು. ಇದು ಕಾರಣ, ಅಲ್ಲಿ ಪಾಪ ಅವ್ರ ತಂದೆ ತಾಯಿಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ ಅವರು. ಅದೇ ದೇವರು ಅಂತ ಹೇಳ್ತಾ ಇರೋದು. ಅದರಲ್ಲಿ ಭಗವಂತನ ಸನ್ನಿಧಾನವನ್ನು ನಾವು ಮಾಡಿದ್ದೀವಿ, ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಕಲಿಯುಗ ಆಗಿದ್ದರಿಂದ ದೇವರು ಹಾಗೆ ಡೈರೆಕ್ಟ್ ದರ್ಶನ ಕೊಡೋದಿಲ್ಲ. ಕಲಿಯುಗದಲ್ಲಿ ಯಾರಾದರೂ ಮಹನೀಯರಲ್ಲಿ ಭಗವಂತ ಇದು ದರ್ಶನ ಕೊಡ್ತಾನೆ ಹೊರತು, ನೀವೇನು ಹೇಳ್ತಾ ಇದ್ದೀರ, ನಿಮ್ಮ ಸಮಾಜದ ಮೂಲ ಪುರುಷರು ಪಂಡ್ರಾಪುರಕ್ಕೆ ಬಹಳ ಹೋಗಿ ಅಂಥವ್ರೆ ವಿಠ್ಠಲ ದರ್ಶನ ಎಲ್ಲ ಮಾಡಿರ್ತಾರೆ ಅವರು. ಅಂಥವ್ರ ಮೂಲಕ ಭಗವಂತ ದರ್ಶನ ಕೊಡ್ತಾನೆ ಹೊರತು, ಇಲ್ಲ ಕಲಿಯುಗದಲ್ಲಿ ಹಂಗೆ ಆಗ್ಬಿಟ್ರೆ ಏನು ಹೇಳೋದಿಲ್ಲ ಕೇಳೋದಿಲ್ಲ. ಆ ದೃಷ್ಟಿಯಿಂದ ಭಗವಂತ ಇದ್ದಾನೆ ಅನ್ನೋದಕ್ಕೆ ಅನೇಕ ದೃಷ್ಟಾಂತಗಳಿದೆ. ಆ ಉಪನಿಷತ್ತಿನಲ್ಲಿ ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾರೆ. ಏನು ದಯಾನಂದ ಸರಸ್ವತಿ ಕೇಳಿದ ಪ್ರಶ್ನೆಗಳಿಗೆ ಅನೇಕ ಉತ್ತರಗಳಿದೆ ಉಪನಿಷತ್ತಲ್ಲಿ. ಒಂದು ಕಡೆ ಹೇಳ್ತಾರೆ, ಒಂದು ಮಾತ್ರ ಹೇಳ್ಬಿಟ್ಟು ಹೋಗ್ತೀನಿ. ಹೀಗೆ ಒಬ್ಬ ಮಗ, ಉದ್ದಾಲಕ ಶ್ವೇತಕೇತುವಿನ ಒಂದು ಸಂವಾದ ಅಂತ ಬರುತ್ತೆ. ಅವನ ಮಗ ಹೋಗಿ ಗುರುಕುಲದಲ್ಲಿ ಚೆನ್ನಾಗಿ ಓದ್ಕೊಂಡ್ಬಂದ್ಬಿಟ್ಟ. ಚೆನ್ನಾಗಿ ಒಂದು ದೊಡ್ಡ ಗ್ರೇಟ್ ಸ್ಕಾಲರ್ ಅನ್ನೋ ಬುದ್ಧಿ ಬಂತು. ಅವರಪ್ಪ ಏನು ಓದಿದೆಯೋ ಅಂತಂದರು. ಹಂಗೆ ಹಿಂಗೆ ಅಂತಂದರು. ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಉತ್ತರ ಕೊಡೋಕೆ ಬರಲಿಲ್ಲ. ಅದನ್ನೇ ನಾನು ಹೇಳಿದ್ದು. ನಮ್ಮ ತಂದೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಸ್ಟೂಡೆಂಟು UVCನಲ್ಲಿ. ಅವ್ರ ನಾಲೆಡ್ಜ್ ಸಿಕ್ಕಾಪಟ್ಟೆ ನಾಲೆಡ್ಜ್ ಅವರು. ಇವತ್ತು BE ಹುಡುಗರಿಗೆ ಏನೂ ನಾಲೆಡ್ಜ್ ಇಲ್ಲ ಪ್ರಾಕ್ಟಿಕಲಿ, ಸುಮ್ಮನೆ BE ಓದಿದ್ದಾರೆ ಅಂತ. ಅಲ್ಲ, ಯಾಕೆ ಹೇಳಕ್ಕೆ ಹೋದೆ ಅಂತಂದರೆ, ಈ ಉಪನಿಷತ್ತಲ್ಲಿ ಹಾಗೆ ಶ್ವೇತಕೇತು ಉದ್ದಾಲಕ ಅಂತ ತಂದೆ ಮಕ್ಕಳು, ಅವನ ಮಗ ಗುರುಕುಲ ಓದ್ಕೊಂಡ್ಬಂದ್ಬಿಟ್ಟು ನನಗೆಲ್ಲ ಬರುತ್ತೆ ಅಂತ.
ಅವರಪ್ಪ SLC ಓದಿದ್ರು, ಮಗ BE ಓದಿದ್ರೆ ಅಪ್ಪ ಬುದ್ಧಿವಂತ ಏನೋ. ನಮ್ಮ ಅಜ್ಜಿ ತಾತಂಗಿನ ನಾವೇನು ಬುದ್ಧಿವಂತರಲ್ಲ ಏನೋ. ನಮ್ಮ ಅಜ್ಜಿ ಸ್ಕೂಲ್ಗೆ ಹೋಗಿಲ್ಲ, ಆದರೆ ನಮ್ಮ ಅಜ್ಜಿಗಿರೋಷ್ಟು ಬುದ್ಧಿ ನನಗಾಗಲಿ ನನ್ನ ಮಕ್ಕ PhD ಮಾಡಿದ್ರು ಇರಲ್ಲ. ನಮ್ಗೇನಾಗ್ಬಿಟ್ಟಿರುತ್ತೆ ಅಂದರೆ, ನಮ್ಮ ಅಜ್ಜಿ ತಾತಂಗಿನ ಸುಮ್ಮನೆ ಇರೋ ಅಜ್ಜಿ ನಿಂಗೇನು ಗೊತ್ತಿಲ್ಲ, ತಾತ ನಿಂಗೇನು ಗೊತ್ತಿಲ್ಲ ಸುಮ್ಮನೆ ಇರೋ, ಅಪ್ಪ ಅಮ್ಮಂಗಿನ ನನಗೆ ಗೊತ್ತು ಅನ್ನೋ ಭಾವನೆನೇ ಫಸ್ಟ್ ತಪ್ಪು ಏನೋ. ಹಾಗೆ ಗುರುಗಳಿಗೂ ಅಷ್ಟೇ. ಈ ಪ್ರೈಮರಿ ಸ್ಕೂಲ್ ಟೀಚರ್ಸು ಇದ್ದಾರೆ, ನಾವು ಹೈಸ್ಕೂಲ್ಗೆ ಬಂದಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಮರ್ತುಬಿಡ್ತೀವಿ. ನಮಗೆ ಹೇಳ್ಕೊಟ್ಟವರು 1ನೇ ಕ್ಲಾಸ್ ಟೀಚರ್ ಮರಿತೀವಿ. ಹಾಗೆಯೇ ನಾವು ಕಾಲೇಜಿಗೆ ಬಂದಾಗ SLC ಟೀಚರ್ಸ್ ರೋಡಲ್ಲಿ ಹೋಗ್ತಿದ್ರು, ಆ ಕಡೆ ನೋಡೋದೇ ಇಲ್ಲ. ಅದು ನಾನು ಹೇಳಿದೆ, ನನ್ನ ಅನುಭವ 30 ವರ್ಷ ಟೀಚರ್ ಅಂದಾಗೆ. SLC ಪರೀಕ್ಷೆ ಬೋರು ನಮಗೇನು ನಮಸ್ಕಾರ ಮಾಡಿದೆ, ಗುಡ್ ಮಾರ್ನಿಂಗ್ ಸರ್ ಅಂತ. SLC ಪರೀಕ್ಷೆ ಮುಗಿದ್ಬಿಟ್ಟ ಮೇಲೆ ಕಾಲೇಜ್ಗೆ ಹೋಗ್ತಾರಲ್ಲ, ಅವರೇನ ಇವರು ಅಂತ ಗುರ್ತೇ ಸಿಕ್ಕಲ್ಲ. ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಿರ್ತಾರೆ, ವಿಶೇಷವಾಗಿ ಹೆಣ್ಮಕ್ಳು ಆ ಯೂನಿಫಾರ್ಮ್ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು SLCಗೆ ಬಂದಾಗ ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಸರ್ ಅಂತ. PUCಗೆ ಬಂದಮೇಲೆ ಕಾಲೇಜ್ ಹೀರೋಯಿನ್ ಥರ ರೋಡಲ್ಲಿ ಹೋಗ್ತಾ ಇರ್ತಾರೆ, ನಮ್ಮ ಕಡೆ ತಿರುಗೇ ನೋಡೋದಿಲ್ಲ. ಅವ್ರು ನೋಡಬೇಕು ಅನ್ನೋ ಉದ್ದೇಶ ಅಲ್ಲ, ಅವ್ರಿಗೇನು ಅಂತಂದರೆ ಯಾಕೆ ಇವರು ಅಂತ. ನಮ್ಮ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಹಂಗಲ್ಲ. ಒಂದು ಅಕ್ಷರ ಹೇಳ್ಕೊಟ್ರು ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿನ ಗುಲಾಮರಾಗಿ ಕಾಲಿಗೆ ಬಿದ್ದು LKG ಟೀಚರು ನಮಗೆ ABCD ಹೇಳ್ಕೊಟ್ಟಿದ್ರೆ ನಾವು PhD ಓದಿದ್ದು. ಪ್ರೈಮರಿ ಸ್ಕೂಲ್ ಟೀಚರು ನಮ್ಮ ಮಗ್ಗೆ ಹೇಳ್ಕೊಟ್ಟಿದ್ರೆ ನಾವು ಇಲ್ಲಿವರೆಗೂ ಬಂದಿದ್ದು ಜೀವನದಲ್ಲಿ. ಹಾಗೆ ಈ ಶಾಸ್ತ್ರದಲ್ಲೂ ಅಷ್ಟೇ, ನಾವು ನಮಗೆ ಒಂದು ಸ್ವಲ್ಪ ಅಮರಕೋಶ ಹೇಳ್ಕೊಟ್ಟಿರ್ಬೋದು, ಒಂದು ಯಾವ ಸ್ತೋತ್ರ ಹೇಳ್ಕೊಟ್ಟಿರ್ಬೋದು, ಅಂಥ ಗುರುಗಳ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಗುರುಗಳ ಸೇವೆ, ಅವರ ವಿಶೇಷ ಒಂದು ಅನುಗ್ರಹವನ್ನು ನಾವು ಪಡಿಬೇಕು. ಅದನ್ನು ಪಡೆದಾಗ ಮಾತ್ರ ನಾವು ಮುಂದೆ ಬರಲಿ ಸಾಧ್ಯ. ಆ ಉಪನಿಷತ್ತು ಒಂದು ವಿಚಾರವನ್ನು ಹೇಳ್ಬಿಟ್ಟು ಹೋಗ್ತೀನಿ. ಅಲ್ಲಿ ಆ ಉದ್ದಾಲಕ ಶ್ವೇತಕೇತು ಅಂತ ತಂದೆ ಮಕ್ಕಳು 9 ದೃಷ್ಟಾಂತ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಮಾತ್ರ ಹೇಳ್ಬಿಟ್ಟು ಹೋಗ್ತೀನಿ. ತುಂಬ ಚೆನ್ನಾಗಿದೆ, ಸ್ಟೆಪ್ ಬೈ ಸ್ಟೆಪ್ಪು. ಅವನು ದೇವ್ರು ಕಾಣ್ತಿಲ್ಲ ಅಂತ ಮಗ, ದೇವ್ರಿದಾನಂತೆ ಅಪ್ಪ, ಒಂದು ಪಾತ್ರೆ ತೊಗೊಂಬ ಅಂದ ಅಪ್ಪ, ಒಂದು ಪಾತ್ರೆ ತೊಗೊಂಬಂದ, ಒಂದು ಸ್ವಲ್ಪ ಅದ್ರ ತುಂಬ ನೀರು ತುಂಬುದ, ಒಂದು ಹಿಡಿ ಉಪ್ಪು ಹಾಕದ, ಚೆನ್ನಾಗಿ ಕಲಕುವಂದ ಮಗನಿಗೆ, ಕಲಕದ. ಆ ಕಡೆ ಮೂಲೆಯಲ್ಲಿ ಈಸ್ಟಲ್ಲಿ ಒಂದು ಸ್ಪೂನು ಒಂದು ಉದ್ದರಣೆ ನೀರು ಕುಡಿ ಅಂತ ಕುಡ್ದ, ಹೆಂಗಿದೆ ಉಪ್ಪು. ಈ ಕಡೆ ವೆಸ್ಟಲ್ಲಿ ಕುಡಿ, ಹೆಂಗಿದೆ ಉಪ್ಪು. ಆ ಕಡೆ ಕುಡಿ, ಉಪ್ಪಿದೆ. ಈ ಕಡೆ ಕುಡಿ, ಎಲ್ಲಿ ಕುಡಿದ್ರು ಉಪ್ಪು, ಎಲ್ಲಿ ಉಪ್ಪು ತೋರಿಸು ಅಂದ ಅಪ್ಪ ಮಗನಿಗೆ. ಉಪ್ಪು ತೋರಿಸು. ಇಲ್ಲ, ನಾಲ್ಗೆ ಗೊತ್ತಾಗ್ತಾ ಇದೆ, ಕೊಡಕ್ಕೆ ಬರ್ತಾ ಇಲ್ಲ ಉಪ್ಪು ಅಂತ. ನಮ್ಮ ದೇವರು ಹಂಗೆ, ನಿನಗೆ ದೇವರು ಕಾಣೋ ಯೋಗ್ಯತೆ ಇಲ್ಲ ನಿನಗೆ. ದೇವರಿದ್ದಾನೆ, ನೀರಲ್ಲಿ ಉಪ್ಪಿದೆ, ನಿನಗೆ ತೆಗಿಯಕ್ಕೆ ಬರ್ತಾ ಇಲ್ಲ. ದೇವರಿದ್ದಾನೆ, ನೀನು ನೋಡೋಕ್ಕೆ ಬರ್ತಾ ಇಲ್ಲ. ಗುರುಗಳ ಹತ್ರ ಹೋಗಿ ಸರಿ ಕಲ್ತ್ಕೊಂಬ. ನೀನು ಅರ್ಧಂಬರ್ಧ ಕಲ್ತ್ಕೊಂಡ್ಬಿಟ್ಟು ನಂಗೆಲ್ಲ ಬರುತ್ತೆ ಅಂದ್ಕೊಂಡು ಇನ್ನೂ ಕಲಿಯೋದು ಬೇಕಾದಷ್ಟು ಸಮುದ್ರದಷ್ಟಿದೆ ಶಾಸ್ತ್ರಗಳು. ಚೆನ್ನಾಗಿ ಕಲ್ತ್ಕೋ. ಗುರುಗಳು ನೀರಲ್ಲಿರೋ ಉಪ್ಪನ್ನು ಹೇಗೆ ತೆಗಿಬೇಕು ಅಂತ ತೋರಿಸ್ತಾರೆ. ಅದು ಡಿಸ್ಟಿಲೇಷನ್ ಅಂತೆಲ್ಲ ಪ್ರೋಸೆಸ್ ಇದೆ. ನೀರನ್ನು ಹೀಟ್ ಮಾಡುವಾಗ ವಾಟರ್ ಎವಾಪರೇಟ್ ಆಗಿ ಕೆಳಗಡೆಗೆ ಸಾಲ್ಟ್ ಸೊಲ್ಯೂಟ್ ಅಂತ ಕರೀತಾರೆ. ಅದು ಸೊಲ್ಯೂಷನ್ನು, ಸಾಲ್ವೆಂಟ್ ಅಂತ. ಸಾಲ್ವೆಂಟ್ ಯಾವುದು, ಸೊಲ್ಯೂಟ್ ಯಾವುದು, ಸೊಲ್ಯೂಷನ್ ಯಾವುದು, ಗುರುಗಳು ತೋರಿಸ್ಕೊಡ್ತಾರೆ. ಗುರುಗಳ ಹತ್ರ ಹೋದರೆ ನಿನಗೆ ಅದು ಉಪ್ಪನ್ನು ತೆಗೆಸ್ಕೊಡ್ತಾರೆ, ನಿನಗೆ ಬರೋಲ್ಲ ಮುಟ್ಟಾಣ ಅಂತ ಬೈದಂತೆ ಅಪ್ಪ. ಅಂದರೆ ನಾವುಗಳು BE ME ಮಾಡಿದ್ರು, ನಮ್ಮಪ್ಪ SLC ಆಗಿರಲಿ, ನಮ್ಮ ಅಜ್ಜಿ 7ನೇ ಕ್ಲಾಸ್ ಓದಿದ್ರು, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ, ಅದೇ ನಮ್ಮ ಉದ್ಧಾರಕ್ಕೆ ಕಾರಣ ಹೊರತು ನನಗೆಲ್ಲ ಬರುತ್ತೆ ಅನ್ನೋದಿಲ್ಲ.